ಯೋಜನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆ, ನಮ್ಮ ಕರ್ನಾಟಕ ಜನತೆ ಎಲ್ರಿಗೂ ನಾನು ಒಂದನೇ ಹೇಳ್ತಾ, ಪ್ರತಿಯೊಬ್ಬರು ನಿನ್ನೆ ಆಗಿರೋ ಘಟನೆಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ. ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇಂಜಿನಿಯರ್ಸು. ಅವು ನಮ್ಗೆ ಯಾರು ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗಲಿಂದ ಒಂದಲ್ಲ ಒಂದು ಕಷ್ಟ ನಮಗೆ ಬರ್ತಾನೆ ಇದೆ. ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜಾಗಿ ತೊಗೊಂಡ ಮೇಲೆ ಬರ್ತಾ ಇದ್ದೀವಿ ನಾವು. ಈಗ 2000 ಅವಾಗಲಿಂದ 12ರಿಂದ ಹಿಡ್ಕೊಂಡು ಈಗ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಆಗೋ ಕಾರಣ ನಮಗೆ ಆಗ್ತಿರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮ್ಗೆ ಒಂಥರ ಮೆಟ್ಟಲಾಗಿ ತೊಗೊತಾ ಇರಿ ನಾವು. ಇಟ್ಸ್ ಅ ಚಾಲೆಂಜಿಂಗ್ ಫಾರ್ ಅಸ್. ನಮ್ಮ ಭಾರತೀಯರಿಗೆ ಇವೆಲ್ಲ ಏನು ಹೊಸದೇನಲ್ಲ. ನಮಗೆ ತುಳಿಯೋಕೆ ಬರೋರು, ನಾವು ಮೇಲೆ ಎದ್ದೇಳೋದು, ಇದಕ್ಕೆ ತಲತಲಾಂತರವಾಗಿ ನಡೀತಾನೆ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ.